ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ 2017ರ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ 25 ಪ್ರಶ್ನೆಗಳನ್ನು ನೋಡೋಣ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 25 ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 25 ಪ್ರಶ್ನೆ ಏನು ಸಾಮಾನ್ಯ ಜ್ಞಾನದ ಮೇಲಿದೆ ಅಲ್ವಾ, ಸೊ ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಒಂದು ಭಾಗದಿಂದ ಬಂದಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇವಾಗ ಗ್ರಾಮರ್ ಮೇಲೆ ಎಷ್ಟು ಅಂಕಗಳನ್ನು ಇಲ್ಲಿ ತಗೋಬೋದು, ಅಂದರೆ ಎಷ್ಟು ಪ್ರಶ್ನೆಗಳು ಬಂದಿರುತ್ತೆ. ಆನಂತರ ಕನ್ನಡ ವಿಷಯದಲ್ಲಿ ಅದರಲ್ಲಿ ಎಷ್ಟು ಮಾಹಿತಿ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು. ಸೊ ಇವುಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ನಾವು ಸಾಮಾನ್ಯ ಕನ್ನಡ ಅದನ್ನು ನೋಡ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆಯೇ GPSTRನಲ್ಲಿ ಒಟ್ಟಿಗೆ 3 ಪತ್ರಿಕೆಗಳಿರುತ್ತೆ. ಇದು ನಿಮಗೆ ಗೊತ್ತಿರ್ತಕ್ಕಂತಹ ವಿಷಯ. ಸೊ ಫಸ್ಟ್ ಪೇಪರ್ ಬಂದು ಕಡ್ಡಾಯ ಕನ್ನಡ ಇರುತ್ತೆ. ಸೊ ಎಲ್ಲರೂ ಸಹ ಫಸ್ಟ್ ಪೇಪರನ್ನು ಬರೀಲೇಬೇಕು. ಸೆಕೆಂಡ್ ಪೇಪರ್ ಬಂದು ನಿಮ್ಮ ಒಂದು ಮೆಥಡ್ ಪೇಪರ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಪೇಪರ್ ಬಂದು ಇದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಆಗಿರುತ್ತೆ. ಸೊ ಇದು ಇಂಗ್ಲೀಷ್ ಅವ್ರಿಗೆ ಹೊರತುಪಡಿಸಿ ಉಳಿದವರು ಎಲ್ಲರೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬರೀಬೋದು ಅಂತಕ್ಕಂಥದ್ದು. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಆಗಿದ್ರೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಪ್ರಶ್ನೆ ಪತ್ರಿಕೆ 1 ಯಾವುದ್ರದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು 2017ರ ಒಂದು ಪ್ರಥಮ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ, ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವಂತಹ ಸ್ಥಳವನ್ನು ಹೀಗೆ ಕರೆಯುವರು. ಪ್ರಾಸ, ಅನುಪ್ರಾಸ, ಒಳಪ್ರಾಸ, ಯತಿ ಅಂತ. ಇದಕ್ಕೆ ಉತ್ತರ ಏನಾಗುತ್ತೆ ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾವ್ಯವನ್ನು ಓದುವಾಗ ಅಥವಾ ಅದನ್ನು ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವಂತಹ ಸ್ಥಳವನ್ನು ನಾವು ಏನಂತ ಕರಿತೀವಿ ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯತಿ ಅಂತ ಕರಿತೀವಿ. ಸೊ ಫಸ್ಟಿಗೆ ಈ ಪ್ರಾಸ ಅನ್ನೋದನ್ನು ನೀವು ನೋಡಿದರೆ ಅದು ಹಾಡನ್ನು ಹಾಡುವಾಗ ಬಳಕೆ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ ನಾವು ಇಲ್ಲಿ ಆಪ್ಷನ್ ಡಿ ಏನಿದೆ ಅಲ್ವಾ, ಯತಿ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ ನೋಡೋಣ. ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ, ಇದು ಯಾವ ಅಲಂಕಾರ ಅಂತ. ಉಪಮಾ, ರೂಪಕ, ಉತ್ಪ್ರೇಕ್ಷ, ಶ್ಲೇಷ ಅಲಂಕಾರ ಅಂತ. ಇಲ್ಲಿ ಯಾವುದಾಗುತ್ತೆ ಉತ್ತರ ಅಂತಂದರೆ, ಇಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಯಾಕೆ ಅಂತಂದರೆ ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂತ, ಅಂದರೆ ಇಲ್ಲಿ ವಿದ್ವಾಂಸನೇ ಸರಸ್ವತಿ ಅಂತ ಬಂದರೆ ಸೊ ಇಲ್ಲಿ ರೂಪಕ ಆಗ್ತಾ ಇತ್ತು ಅಲ್ವಾ. ಹಾಗಿದ್ರೆ ಇಲ್ಲಿ ವಿದ್ವಾಂಸನ ಸರಸ್ವತಿ ಅಂತೆ ಹಾಗೆ ಅಂತ ಈ ರೀತಿ ಏನು ಹೋಲಿಕೆ ಇಲ್ಲ. ಸೊ ಈ ಆಪ್ಷನ್ ಕೂಡ ಇಲ್ಲಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಸಾಕ್ಷಾತ್ ವಿದ್ವಾಂಸನು ಇಲ್ಲಿ ಸರಸ್ವತಿಯ ಥರ. ಸೊ ಆ ಎಲ್ಲ ಹೋಲಿಕೆಗಳು ಇಲ್ಲಿ ಕಾಣ್ಬರೋದ್ರಿಂದ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಊಹೆ ಮಾಡಿ ಹೇಳುವಂಥದ್ದು. ಹಾಗಾಗಿ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಈಗ ಮೂರನೇ ಪ್ರಶ್ನೆ, ಆದಿಕವಿ ಪಂಪನಿಗೆ ಆಶ್ರಯ ನೀಡಿದಂತಹ ಪ್ರಸಿದ್ಧ ರಾಜ ಯಾರು? ಪ್ರಸಿದ್ಧ ರಾಜ ಯಾರಾಗ್ತಾರೆ? ಸತ್ಯಾಶ್ರಯ, ಆದಿಕೇಸರಿ ಅಂತ ಕೊಟ್ಟಿದ್ದಾರೆ, ಆದರೆ ಅದು ಆದಿಕೇಸರಿ ಅಲ್ಲ. ಅದು ಅರಿಕೇಸರಿ ಆಗಬೇಕು, ಆಗಬೇಕು. ಅರಿಕೇಸರಿ ಮತ್ತು ಇಮ್ಮಡಿ ಪುಲಿಕೇಸಿ ನೃಪತುಂಗ ಅಂತ ಕೊಟ್ಟಿರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಯಾವುದು ಅರಿಕೇಸರಿ ಅಂತಕ್ಕಂಥದ್ದು. ಒಂದು ನಿಮಿಷ. ಇಲ್ಲಿ ಆದಿಕವಿ ಪಂಪನಿಗೆ ಆಶ್ರಯ ನೀಡಿದಂತಹ ಪ್ರಸಿದ್ಧ ರಾಜ ಯಾರಾಗ್ತಾರೆ ಅಂತಂದರೆ ಅರಿಕೇಸರಿ. ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸಕರ್ಮಕ ಧಾತು ಎಂದರೆ? ಸಕರ್ಮಕ ಧಾತು ಅಂದರೆ ಏನು? ಆಪ್ಷನ್ಸ್ ನೋಡಿ. ಇಲ್ಲಿ ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತು, ಅನಂತರ ಕರ್ಮಪದವನ್ನು ಅಪೇಕ್ಷಿಸದ ಧಾತು, ಕರ್ತೃಪದವನ್ನು ಅಪೇಕ್ಷಿಸುವಂತಹ ಧಾತು, ಹಾಗೆ ಕರ್ತೃಪದವನ್ನು ಅಪೇಕ್ಷಿಸದ ಧಾತು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು.
ಎಸ್, ಇಲ್ಲಿ ನೋಡಿ ಕರ್ತೃ ಕರ್ಮ ಕ್ರಿಯಾಪದ. ಸೊ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಎಲ್ಲವನ್ನ ಸೇರಿದಾಗ ಒಂದು ವಾಕ್ಯ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಸಕರ್ಮಕ ಅಂತಂದರೆ ಸರಿಯಾದಂತಹ ವಾಕ್ಯ ಆಗಬೇಕು ಅಂತಂದರೆ ಅದು ಏನಾಗುತ್ತೆ, ಎಸ್ ಅಬ್ವಿಯಸ್ಲಿ ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುವನ್ನು ಅದು ಒಳಗೊಂಡಿರುತ್ತೆ. ಯಾವುದು? ಸಕರ್ಮಕ ಧಾತು ಆಗಿರುತ್ತೆ. ಓಕೆ, ಅದೇ ರೀತಿ ಕರ್ಮಪದವನ್ನು ಅಪೇಕ್ಷಿಸದ ಧಾತುವನ್ನು ನಾವೇನು ಹೇಳ್ತೀವಿ, ಎಸ್ ಇದು ಇಲ್ಲಿ ಅಕರ್ಮಕ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದು ಕರ್ಮಪದವನ್ನು ಅಪೇಕ್ಷಣೆ ಮಾಡೋದಿಲ್ಲ, ಅದು ಬಯಸೋದಿಲ್ಲ. ಸೊ ಅರ್ಧಮರ್ಧ ಇರೋದನ್ನು ನಾವು ಏನು ಹೇಳ್ತೀವಿ, ಅಕರ್ಮಕ. ಸೊ ಸರಿಯಾದಂತಹ ಕರ್ತೃ ಕರ್ಮ ಎಲ್ಲವನ್ನು ಸಹ ಒಳಗೊಂಡಂತಹ ಒಂದು ಧಾತುವಿಗೆ ಸಕರ್ಮಕ ಅಂತ ಕರಿತೀವಿ. ಸೊ ಇದು ಸ್ವಲ್ಪ ಇದನ್ನು ಈ ರೀತಿಯಾಗಿ ನೆನಪಿಟ್ಕೊಳ್ಳಿ. ಓಕೆನಾ? ಎಸ್, ಹಾಗಿದ್ರೆ 5ನೇ ಪ್ರಶ್ನೆ ಈ ಕಡೆ. ಓಕೆ, ಎಸ್, ಹೊಟ್ಟೆ ಕಟ್ಟು ಪಡೆನುಡಿಯ ಗೂಢಾರ್ಥ ಏನು ಅಂತ. ಆಹಾರದಲ್ಲಿ ಪಥ್ಯ ಮಾಡು, ಮಿತವ್ಯಯ ಮಾಡು, ಹೊಟ್ಟೆಗಾಗಿ ಖರ್ಚು ಮಾಡು, ಮಿತವ್ಯಯ ಮಾಡದಿರು ಅಂತ. ಎಸ್, ಹಾಗಿದ್ರೆ ಹೊಟ್ಟೆ ಕಟ್ಟು ಅಂತಂದರೆ ಏನು, ಇದರ ಪಡೆನುಡಿಯ ಅರ್ಥ ಅಂತಂದರೆ ಎಸ್ ಆಪ್ಷನ್ ಬಿ ಇದೆ ನೋಡಿ, ಮಿತವ್ಯಯ ಮಾಡು ಅಂತಕ್ಕಂಥದ್ದು. ಓಕೆ, ಮಿತವ್ಯಯ ಮಾಡು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ ಮುಂದಿನ 6ನೇ ಪ್ರಶ್ನೆ. ಯಶೋಧರ ಚರಿತೆಯ ಕೃತಿಯ ಕರ್ತೃ ಯಾರು ಅಂತ. ಓಕೆ, ಪೊನ್ನ, ರನ್ನ, ಜನ್ನ, ದುರ್ಗಸಿಂಹ ಅಂತ ಇರ್ತಕ್ಕಂಥದ್ದು. ಹಾಗಿದ್ರೆ ಯಶೋಧರ ಚರಿತ್ರೆ ಕೃತಿಯ ಕರ್ತೃ ಯಾರಾಗ್ತಾರೆ? ಎಸ್, ಯಶೋಧರ ಕೃತಿಯ ಒಂದು ಕರ್ತೃ ಯಾರಾಗ್ತಾರೆ ಅಂದರೆ ಜನ್ನ ಆಗ್ತಾನೆ. ಜನ್ನ ಏನು ಯಶೋಧರ ಚರಿತೆ ಕೃತಿಯ ಕರ್ತೃ ಆಗಿರ್ತಕ್ಕಂಥವ್ರು. ಓಕೆ, ಎಸ್, ಈಗ ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ. ಹಳಗನ್ನಡ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ. ಆಪ್ಷನ್ ಅ ಅತ್ತನಿಂ, ಅಲ್ಲಿ, ವಳ್ ಅಂತಕ್ಕಂಥದ್ದು. ಸೊ ಪ್ರತಿಯೊಂದು ಪರೀಕ್ಷೆಯಲ್ಲಿ ಈ ಒಂದು ವಿಭಕ್ತಿಯ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಅದರಲ್ಲೂ ಇಲ್ಲಿ ನೋಡ್ಬೋದು ನೀವು ಹಳೆಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಲಾಗಿದೆ. ಸೊ ಹಾಗಾದರೆ ಇಲ್ಲಿ ಹಳೆಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದಾಗತ್ತೆ? ಎಸ್, ಹಾಗಾದರೆ ಈ ಹಳೆಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಬಿ ಅತ್ತನಿಮ್ ಅಂತ ಏನಿದೆ ಅಲ್ವಾ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಗತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಹಾಗಿದ್ರೆ 8ನೇ ಪ್ರಶ್ನೆ. ಎಸ್, ಓಕೆ, ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆ. ಸಮಾಸ ಯಾವುದು? ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಅಂಸಿ ಸಮಾಸ, ಹಾಗೆ ಬಹುವ್ರೀಹಿ ಸಮಾಸ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಇಲ್ಲಿ ಚಕ್ರಪಾಣಿ. ಓಕೆ, ಪಾಣಿ, ಇಲ್ಲಿ ಚಕ್ರಪಾಣಿ ಇದಕ್ಕೆ ಬಹುವ್ರೀಹಿ ಸಮಾಸ ಆಗತ್ತೆ. ಹಾಗಾದರೆ ಇಲ್ಲಿ 2 ನಾಮಪದಗಳು ಸೇರಿ ಸಮಾಸವಾದಾಗ ಅದನ್ನು ನಾವೇನಂತ ಹೇಳ್ತೀವಿ? ಬಹುವ್ರೀಹಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಬಹುವ್ರೀಹಿ ಸಮಾಸವನ್ನು ಹೇಳುವಾಗ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ಸೊ ಇಲ್ಲಿ ಬೇರೊಂದು ಪದ ಇಲ್ಲಿ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಂದರೆ 9ನೇ ಪ್ರಶ್ನೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ವರ್ಗೀಯ ವ್ಯಂಜನಗಳ 1ನೇ ಮತ್ತು 3ನೇ ಅಕ್ಷರಗಳು. ಓಕೆ, ವರ್ಣಮಾಲೆಯು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಗಳ 1ನೇ ಮತ್ತು 3ನೇ ಅಕ್ಷರಗಳು ಯಾವುವು? ಏನಾಗ್ತವೆ ಅವು? ಅನುನಾಸಿಕಗಳು ಆಗ್ತವ, ಮಹಾಪ್ರಾಣಗಳು ಆಗ್ತವ, ಅಲ್ಪಪ್ರಾಣಗಳು ಆಗ್ತವ, ಅಥವಾ ಯೋಗವಾಹಕಗಳು ಆಗ್ತವ ನೋಡಿ. ಸಾರಿ, ಯೋಗವಾಹಕ ಅಂದೆ ನಾನು, ಅದು ಯೋಗವಾಹಗಳು. ಓಕೆ, ಎಸ್, ಕನ್ನಡ ವರ್ಣಮಾಲೆಯನ್ನು ನಾವು ಸ್ವರಗಳು, ವ್ಯಂಜನಗಳು, ಅದರಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ 3 ರೀತಿಯಲ್ಲಿ ವಿಭಾಗ ಮಾಡ್ತಕ್ಕಂಥದ್ದು.
ಸ್ವರಗಳು ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆಯೇ ಅದಿಂದ ಅಹವರೆಗೂ ನಾವು ಸ್ವರಗಳು ಅಂತ ಹೇಳ್ತೀವಿ. ಅದರಲ್ಲೂ ಅಹನ ಅನುಸ್ವಾರ ಮತ್ತು ವಿಸರ್ಗ ಅಂತ ಕರಿತೀವಿ. ವರ್ಗೀಯ ವ್ಯಂಜನಗಳು ಅಂತಂದರೆ 25 ಕ ಚ ಟ ತ ಪ ಏನು ಬರುತ್ತಲ್ವ, ಸೊ ಅವುಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರೆದ್ರೆ, ಇನ್ನುಳಿದಂತಹ ಎರಲವಶ ಇವು ಏನಾಗುತ್ತೆ, ಇವು ಅವರ್ಗೀಯ ವ್ಯಂಜನಗಳು ಆಗಿರುತ್ತವೆ. ಹಾಗಿದ್ರೆ ಇಲ್ಲಿ ಪ್ರಶ್ನೆನ ನೋಡ್ಕೊಳ್ಳಿ. ಅವ್ರು ಏನು ಕೇಳಿದ್ದಾರೆ, ವರ್ಗೀಯ ವ್ಯಂಜನಗಳ 1ನೇ ಮತ್ತು 3ನೇ ಅಕ್ಷರಗಳು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಕ, ಖ, ಗ, ಘ, ಞ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ 1 ಮತ್ತು ಓಕೆ ಯಾವುದು 3 ಇವು ಏನಾಗುತ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ಕೊನೆಯಲ್ಲಿ ಬರ್ತಕ್ಕಂಥವುಗಳನ್ನು ನಾವು ಅನುನಾಸಿಕ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಬಂತಂದರೆ ಇಲ್ಲಿ ಯೋಗವಾಹಕಗಳು ಅಂತಂದರೆ ನಾವು ಜ್ಞ ಮತ್ತು ಕ್ಷನ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಇದು ಕೂಡ ಇಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು. ಓಕೆ, ಹಾಗಿದ್ರೆ ಫಸ್ಟ್ಗೆ ಬರ್ತಕ್ಕಂಥವು ಇವು ನಾವೇನು ಹೇಳ್ತೀವಿ, 1 ಮತ್ತು 3ನ ಅಲ್ಪ ಪ್ರಾಣ ಅಂತ ಕರಿತೀವಿ. ಓಕೆ, ಕಡಿಮೆ ಉಸಿರಿನ ಸಹಾಯದಿಂದ ನಾವು ಉಚ್ಚರಿಸುವಂತಹ ಅಕ್ಷರಗಳನ್ನು. ಓಕೆ, ನೆಕ್ಸ್ಟು ಇಲ್ಲಿ 2ನೇ ಮತ್ತು 4ನೇ ಅಂತ ಕೇಳಿದರೆ ಖ ಮತ್ತು ಗ ಇವನ್ನ ಮಹಾಪ್ರಾಣ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್ ಆಯ್ತಲ್ವಾ. ವರ್ಗೀಯ ಮತ್ತು ಅವರ್ಗೀಯ ಅಂತಂದರೆ ಇದರಲ್ಲಿ ಯಾವುದಾಗತ್ತೆ ಉತ್ತರ ಅಂತಂದರೆ ಇವು ಅಲ್ಪ ಪ್ರಾಣಗಳು ಆಗಿರ್ತವೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಮುಂದೆ ಹೋಗೋಣ. 10ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಪಂಜೆ ಮಂಗೇಶರಾಯರು, ಎಂ ಗೋವಿಂದ ಪೈ ಅವರು, ನೆಕ್ಸ್ಟು ಸಿ ಕುವೆಂಪು ಅವರು, ನೆಕ್ಸ್ಟು ಆಪ್ಷನ್ ಡಿ ಬಂದರೆ GS ಶಿವರುದ್ರಪ್ಪನವರು ಅಂತ. ಯಾರಾಗ್ತಾರೆ? ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇರತ್ತೆ. ಸೊ ಯಾರಾಗ್ತಾರೆ? ಎಂ ಗೋವಿಂದ ಪೈ ಅವರು. ಓಕೆ, ಇವರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಹಾಗಿದ್ರೆ 11ನೇ ಪ್ರಶ್ನೆ. ಶಾಂತಲಾದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಅವಳ ಜೊತೆಯಲ್ಲಿ ಯುವರಾಜ ಉದಯಾದಿತ್ಯನು ಹೋದನು. ಈ ವಾಕ್ಯದಲ್ಲಿರ್ತಕ್ಕಂತಹ ಸರ್ವನಾಮ ಪದ ಯಾವುದು? ಯಾವುದಾಗತ್ತೆ? ಇಲ್ಲಿ ನೋಡಿ, ಸರ್ವನಾಮ. ಓಕೆ, ಸರ್ವನಾಮ ಅಂದ್ರೇನು ಅಂತ ನಾವು ಫಸ್ಟಿಗೆ ತಿಳ್ಕೊಳ್ಳೋದಾದ್ರೆ, ಓಕೆ ಒಂದು ನಿಮಿಷ. ಸರ್ವನಾಮ ಅಂದರೆ ಏನಂತ ಅರ್ಥ ಅನ್ನೋದಾದರೆ, ಫಸ್ಟ್ಗೆ ನಾಮಪದದ ಬದಲಾಗಿ ಬಳಸುವಂತಹ ಪದವನ್ನು ಅಥವಾ ಅದರ ಪರ್ಯಾಯವಾಗಿ ಬಳಸುವಂತಹ ಪದವನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಶಾಂತಲಾದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಶಾಂತಲಾದೇವಿ ಜೊತೆಯಲ್ಲಿ ಯುವರಾಜ ಉದಯಾದಿತ್ಯನು ಹೋದನು ಅಂತ ಹೇಳುವುದರ ಬದಲಾಗಿ ಅವಳ ಜೊತೆಯಲ್ಲಿ, ಯಾರ ಜೊತೆಯಲ್ಲಿ? ಶಾಂತಲಾದೇವಿಯ ಬದಲಾಗಿ. ಓಕೆ, ಇಲ್ಲಿ ಶಾಂತಲಾದೇವಿಯಂತಹ ಪುನಃ ಅವರು ಇಲ್ಲಿ ಬರೆಯೋ ಬದಲು, ಹೇಳೋ ಬದಲು ಅವಳ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅವಳ ಅಂತಕ್ಕಂಥದ್ದು ಸರ್ವನಾಮ ಪದ ಆಗತ್ತೆ. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆ. 2ನೇ ನಾಗವರ್ಮನ ಬರೆದಿರುವಂತಹ ಪ್ರಸಿದ್ಧವಾದ, ಅದರಲ್ಲೂ ಕನ್ನಡದ ಪ್ರಸಿದ್ಧವಾದ ಛಂದಸ್ಸಿನ ಕೃತಿ ಯಾವುದಾಗತ್ತೆ? ಯಾವುದು? ಶಬ್ದಮಣಿ ದರ್ಪಣ, ಛಂದೋಂಬುದಿ, ಛಂದಸ್ವರೂಪ, ಕಾವ್ಯ ಅಲಂಕಾರ. 2ನೇ ನಾಗವರ್ಮನು ಬರೆದಿರುವಂತಹ ಕನ್ನಡದ ಪ್ರಸಿದ್ಧವಾದಂತಹ ಛಂದಸ್ಸಿನ ಕೃತಿ ಯಾವುದಾಗತ್ತೆ ಅಂತಂದರೆ ನಾಗವರ್ಮನ ಛಂದೋಂಬುದಿ ಅಂತಲೇ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಓಕೆನಾ? ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದರೆ 13ನೇ ಪ್ರಶ್ನೆ ನೋಡಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯವೇ ಯಾವುದಾಗತ್ತೆ? ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ವಿಶೇಷ ವಾಕ್ಯ ಅಂತಕ್ಕಂಥದ್ದು. ಇಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂತಹ ವಾಕ್ಯವನ್ನು ನಾವೇನಂತ ಹೇಳ್ತೀವಿ? ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಂಯೋಜಿತ ವಾಕ್ಯ ಅಂತಂದರೆ ಹಾಗೆ, ಆಗ,
ಮತ್ತು. ಸೊ ಈ ರೀತಿ ಅಲ್ಲಿ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಸೊ ಆ ಥರದ ಪದಗಳು ಏನಾದರೂ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಆ್ಯಂಡ್ ಮಿಶ್ರ ವಾಕ್ಯ ಅಂತಂದರೆ ಮೇನ್ ಇರ್ತಕ್ಕಂತಹ ಒಂದು ವಾಕ್ಯಕ್ಕೆ ಸಪೋರ್ಟ್ ಆಗಿ ಸಹಾಯಕವಾಗಿ ಇನ್ನುಳಿದಂತೆ ಒಂದು ಅಥವಾ ಎರಡು ವಾಕ್ಯಗಳು ಬಂದು ಸೇರಿಕೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ, ಮಿಶ್ರ ವಾಕ್ಯ ಅಂತ ಕರಿತೀವಿ. ಹಾಗೆ ವಿಶೇಷ ವಾಕ್ಯ ಅಂತಂದರೆ ಆ ಒಂದು ವಾಕ್ಯದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದಕ್ಕೆ ನಾವು ವಿಶೇಷ ವಾಕ್ಯ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದರೆ 14ನೇ ಪ್ರಶ್ನೆ ನೋಡೋಣ. ಎಸ್, ಈ ಕೆಳಗಿನವರುಗಳಲ್ಲಿ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ನಾವು ಕರಿತೀವಿ? ಎಸ್, ನಿಮ್ಮೆಲ್ರಿಗೂ ಸಹ ಗೊತ್ತಿರತ್ತೆ, ಯಾಕಂದರೆ ಮೋಸ್ಟ್ ಈಸಿ ಆದಂತಹ ಒಂದು ಪ್ರಶ್ನೆ. ಓಕೆ, ತುಂಬ ಕಷ್ಟ ಏನಿರೋದಿಲ್ಲ ಪ್ರಶ್ನೆ ಪತ್ರಿಕೆ. ಓಕೆ, ನೀವು ಅಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತಕ್ಕಂಥದ್ದು. ಓಕೆ, ಯಾರಾಗ್ತಾರೆ? ಕನಕದಾಸರು, ಪುರಂದರದಾಸರು, ಗೋಪಾಲದಾಸರು, ವಿಜಯದಾಸರು ಅಂತ. ಎಸ್, ಇಲ್ಲಿ ನಾನು ಕೆಲವೊಂದು ಒಂದು ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ ನೋಡಿ. ಕರ್ನಾಟಕದ ಸಂಗೀತದ ಪಿತಾಮಹ. ಓಕೆ, ಪಿತಾಮಹ ಪುರಂದರದಾಸ ಅಂತ. ಓಕೆ, ಇದನ್ನು ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದರೆ ಪುರಂದರದಾಸರು ಅಂತಕ್ಕಂಥದ್ದು ನಿಮಗೆ ಈಸಿಯಾಗಿ ನೆನಪಾಗತ್ತೆ. ಓಕೆ, ಇದೊಂದು ಸ್ಮಾಲ್ ಟ್ರಿಕ್. ಓಕೆ, ನೆಕ್ಸ್ಟ್ ನೋಡಿ 15ನೇ ಒಂದು ಪ್ರಶ್ನೆ. ಸುಪ್ರಸಿದ್ಧ ಎಂಬುದರ ವಿರುದ್ಧ ಪದ ಯಾವುದಾಗತ್ತೆ? ಕುಪ್ರಸಿದ್ಧ, ಅಪ್ರಸಿದ್ಧ, ಪ್ರಸಿದ್ಧ, ನ ಪ್ರಸಿದ್ಧ ಅಂತ ಯಾವುದಾಗತ್ತೆ? ಎಸ್, ಸುಪ್ರಸಿದ್ಧ ಅಂತ ಈ ಪದಕ್ಕೆ ಏನಾಗುತ್ತೆ ಉತ್ತರ ಅಂತಂದರೆ ಇದು ಕುಪ್ರಸಿದ್ಧ ಆಗುತ್ತೆ. ಪ್ರಸಿದ್ಧ ಅಂದರೆ ನಾವು ಸುಪ್ರಸಿದ್ಧ ಅಥವಾ ಅಪ್ರಸಿದ್ಧ ಅಂತ ಹೇಳ್ತೀವಿ. ಈಗಾಗಲೇ ಅವರು ಸುಪ್ರಸಿದ್ಧ ಅಂತ ಕೊಟ್ಟಿರೋದ್ರಿಂದ ನಾವು ಕುಪ್ರಸಿದ್ಧ ಅಂತ ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಸಹ ನೀವು ಕೆಲವೊಂದಷ್ಟು ಏನು ಮಾಡಬೇಕು ಅಂತಂದರೆ ತತ್ಸಮ ತದ್ಭವ ಆಗಿರ್ಬೋದು, ಆನಂತರ ಸ್ತ್ರೀಲಿಂಗ ಪುಲ್ಲಿಂಗ ಶಬ್ದಗಳಾಗಿರಬಹುದು, ಅದೇ ರೀತಿ ಇವಾಗ ತಾನೇ ಹೇಳಿದ ಹಾಗೆ ಯಾವುದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ಅವುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಓಕೆ, ಸರಿ. ಹಾಗಿದ್ದರೆ 16ನೇ ಪ್ರಶ್ನೆ. ಘೃತ ಪದದ ಅರ್ಥ ಏನಾಗತ್ತೆ? ಘೃತ ಪದದ ಅರ್ಥ ಎಣ್ಣೆ, ತುಪ್ಪ, ಬೆಣ್ಣೆ, ಹಾಲು ಅಂತಕ್ಕಂಥದ್ದು. ಓಕೆ, ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗತ್ತೆ ಅಂತಂದರೆ ಘೃತ ಅಂದರೆ ಇಲ್ಲಿ ಬೆಣ್ಣೆ ಅಂತಕ್ಕಂಥದ್ದು. ಹೌದಾ? ಓಕೆ, ಸರಿ. ಹಾಗಿದ್ರೆ ಇಲ್ಲಿ 17ನೇ ಪ್ರಶ್ನೆ ನೋಡಿ. ವಿಶ್ವೇಶ್ವರಯ್ಯನವರ ಪೂರ್ವಜರು ಮೂಲತಃ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಈ ವಾಕ್ಯದಲ್ಲಿ ಮೋಕ್ಷಗುಂಡಂ ಪದಕ್ಕೆ ಬಳಸಿರುವಂತಹ ಚಿಹ್ನೆಯು ಯಾವುದಾಗಿರುತ್ತೆ? ಎಸ್ ನೋಡಿ, ಮೋಕ್ಷಗುಂಡಂ ಅಂತಕ್ಕಂತಹ ಒಂದು ಇಲ್ಲಿ ತೋರಿಸ್ತೇನೆ ನೋಡಿ. ಇದಕ್ಕೆ ಹಾಕಿರ್ತಕ್ಕಂತಹ ಈ ಒಂದು ಚಿಹ್ನೆಗೆ ಏನಂತ ಕರೀತಾರೆ? ಅಲ್ಪ ವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ ಅಂತಕ್ಕಂಥದ್ದು. ಓಕೆ, ಎಸ್. ಹಾಗಿದ್ರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ? ವಾಕ್ಯವೇಷ್ಟನ ಚಿಹ್ನೆ, ಇನ್ವರ್ಟೆಡ್ ಕಾಮ ಅಂತ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು? ಮನೆ, ನೌಕರಿ, ಮೇಜು, ಋತು. ಎಸ್, ಇವಾಗ ಇದರಲ್ಲಿ ನಾವು ಇನ್ನೊಂದು ಮೇನಾಗಿ ಗಮನಿಸಬೇಕಾದಂತಹ ಅಂಶ ಏನಂತಂದರೆ ಇಲ್ಲಿ ಪದಗಳನ್ನು ಕೊಟ್ಟು ಇದು ಯಾವ ಭಾಷೆಯಿಂದ ಬಂದಿರತಕ್ಕಂತಹ ಪದ ಅಂತಕ್ಕಂಥದ್ದನ್ನು ಈಗ ಹೆಚ್ಚಾಗಿ ಬಳಕೆಯಲ್ಲಿರುವಂಥದ್ದು. ಓಕೆ, ನಾವು ಪೋರ್ಚುಗೀಸ್, ಅರಬಿ, ಓಕೆ, ಅನಂತರ ಇಂಗ್ಲೀಷ್ ಪದ, ಪರ್ಷಿಯನ್, ಸೊ ಈ ರೀತಿ ಎಲ್ಲ ಪದಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನಾನು ಅದ್ರ ಬಗ್ಗೆ ಕೆಲವೊಂದಷ್ಟು ವೀಡಿಯೋನ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ, ಖಂಡಿತ ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಅವುಗಳನ್ನು ನೀವು ಒಂದು ಸಾರಿ ಓದ್ಕೊಂಡಿದ್ದೆ ಅಂತಂದರೆ ನಿಮಗೆ ಅವು ನೆನ್ಪುಳಿಯುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ಬಂದರೆ ನೀವು ಈಸಿಯಾಗಿ ಬಿಡಿಸ್ಲಿಕ್ಕೆ ಸಹಾಯ ಆಗುವಂಥದ್ದು. ಓಕೆ, ಸರಿ. ಹಾಗಿದ್ರೆ ಇಲ್ಲಿ ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದಾಗತ್ತೆ ಅಂತಂದರೆ ಎಸ್, ನಾವು ಮನೆ ಅಂತಕ್ಕಂಥದ್ದನ್ನು
ಹೇಳ್ತೀವಿ. ಇದು ಅಚ್ಚಗನ್ನಡದ ಪದ ಆಗಿರುತ್ತೆ. ಓಕೆನಾ? ಎಸ್, ಹಾಗಿದ್ರೆ ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ನಿಮಗೆ ತಿಳ್ಕೊಬೇಕು ಅನ್ನೋಂಥ ಕ್ಯೂರಿಯಾಸಿಟಿ, ಅಕಸ್ಮಾತ್ ನೆಕ್ಸ್ಟ್ ಇದ್ರ ಮೇಲೆ ಏನಾದರೂ ಪ್ರಶ್ನೆ ಬಂದರೆ. ಎಸ್, ಇದು ನೌಕರಿ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ. ಇದು ಹಿಂದೂಸ್ತಾನಿ ಪದ ಆಗುತ್ತೆ. ಮೇಜು ಅಂತಕ್ಕಂಥದ್ದು ಪೋರ್ಚುಗೀಸ್ ಶಬ್ದ ಆಗುತ್ತೆ. ಋತು ಅಂತಕ್ಕಂಥದ್ದು ಸಂಸ್ಕೃತ ಶಬ್ದ ಆಗುತ್ತೆ. ಓಕೆನಾ? ಇವು ಅಕಸ್ಮಾತ್ ನಿಮಗೇನಾದರೂ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳಿಬಿಟ್ರೆ ಇವಾಗಲೇ ತಿಳ್ಕೊಂಡ್ರೆ ಸ್ವಲ್ಪ ನೆನಪುಳಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಓಕೆನಾ? ಎಸ್, ಇದು ಹಿಂದೂಸ್ತಾನಿ, ಪೋರ್ಚುಗೀಸ್ ಮತ್ತು ಸಂಸ್ಕೃತ ಅಂತಕ್ಕಂಥದ್ದು ಇದು ಅಚ್ಚಗನ್ನಡದ ಪದ ಆಗಿರುತ್ತೆ. ಎಸ್, ಇರಲಿ, ಮುಂದೆ ಹೋಗೋಣ. 19ನೇ ಪ್ರಶ್ನೆ, ಕಸ್ತೂರಿ ಪದದ ತದ್ಭವ ರೂಪ. ಕಸ್ತೂರಿ ಪದದ ತದ್ಭವ ರೂಪ ಯಾವುದಾಗತ್ತೆ? ಎಸ್, ಕಸ್ತೂರಿ ಪದದ ತದ್ಭವ ರೂಪ ಏನಾಗುತ್ತೆ? ಕತ್ತೂರಿ ಅಂತಕ್ಕಂಥದ್ದು. ಓಕೆ, ಕಸ್ತೂರಿ, ಕತ್ತೂರಿ ಅಂತಕ್ಕಂಥದ್ದು. ಸ ಪದಗಳಿಗೆ ತ ಪದಗಳು ಇಲ್ಲಿ ಬದಲಾವಣೆ ಆಗಿ ತದ್ಭವ ಆಗಿ ಬರ್ತಕ್ಕಂಥದ್ದು. ಓಕೆ, ಎಸ್. ನೆಕ್ಸ್ಟ್ ನೋಡಿ, 20ನೇ ಪ್ರಶ್ನೆ ನೋಡೋಣ. ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ ಈ ವಾಕ್ಯವು ಯಾವುದಾಗತ್ತೆ? ಓಕೆ, ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ ಈ ವಾಕ್ಯ ಯಾವುದಾಗತ್ತೆ? ಇವಾಗ ನೋಡಿ, ವಿದ್ಯಾರ್ಥಕ ಮೊದಲೇದಾಗಿ ನೋಡ್ಕೋಬೇಕಂತಂದರೆ ಇದು ಮಾಡಲಿ, ಆಗಲಿ, ಒಳ್ಳೆಯದಾಗಲಿ. ಸೊ ಈ ರೀತಿ ಏನೋ ಒಂದು ಹಾರೈಕೆ ಮಾಡುವುದು, ವಿಶ್ ಮಾಡುವುದು, ಓಕೆ, ಏನೋ ಪಾಸಿಟಿವ್ ಆಗಿ ಹೇಳುವಂಥದ್ದು ವಿದ್ಯಾರ್ಥಕದಲ್ಲಿ ಬರುವಂಥದ್ದು. ಓಕೆ, ಸೊ ಇಲ್ಲಿ ನಿಷೇಧಿಸಲಿ, ಸೊ ಆಗಲಿ, ಮಾಡಲಿ, ಹೋಗಲಿ ಅಂತಕ್ಕಂಥದ್ದು ಬರೋದು ವಿದ್ಯಾರ್ಥಕದಲ್ಲಿ. ಸೊ 20ನೇ ಪ್ರಶ್ನೆಗೆ ಎ ಆಪ್ಷನು ಸರಿ ಉತ್ತರ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಭವನಾರ್ಥಕ ಅಂತಂದರೆ ಆಗಬಹುದು ಅಂದರೆ ಊಹೆ ಬರುತ್ತೆ. ಓಕೆ, ಅದು ಇದರಲ್ಲಿ ಬರ್ತಕ್ಕಂಥದ್ದು. ನಿಷೇಧ ಅಂತಂದರೆ ಆಗಲ್ಲ, ಮಾಡನು, ಹೋಗನು, ಬಾರನು. ಸೊ ನಿಷೇಧವನ್ನು ವ್ಯಕ್ತಪಡಿಸುವಂಥದ್ದು. ಓಕೆ, ಕಾನೂನಾತ್ಮಕ ಅಂತಂದರೆ ಸೊ ಲೀಗಲ್ ಆಗಿ ಇರ್ತಕ್ಕಂಥ ವರ್ಡ್ಸ್ ಆಗಿರುತ್ತೆ. ಸೊ ಇಟ್ಸ್ ನಾಟ್ ರಿಲೇಟೆಡ್. ಓಕೆ, ಎಸ್, ಬನ್ನಿ 21ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಎಂದು ಪ್ರಸಿದ್ಧರಾದವರು ಯಾರು? ರತ್ನತ್ರಯರು ಅಂತ ನಾವು ಯಾರನ್ನು ಕರಿತೀವಿ? ಶ್ರೀ ವಿಜಯ, ಪಂಪ, ರನ್ನ, ಪಂಪ ರನ್ನ ಪೊನ್ನ, ಪಂಪ ನೃಪತುಂಗ ರನ್ನ, ಶಿವಕೋಟ್ಯಾಚಾರ್ಯ ಪಂಪ ರನ್ನ. ಎಸ್, ಇಲ್ಲಿ ನೋಡಿ, ರತ್ನತ್ರಯರಲ್ಲಿ ಶ್ರೀ ವಿಜಯ ಬರೋದಿಲ್ಲ. ಓಕೆ, ನೆಕ್ಸ್ಟು ನೃಪತುಂಗ ಬರೋದಿಲ್ಲ, ಶಿವಕೋಟ್ಯಾಚಾರ್ಯರು ಬರೋದಿಲ್ಲ. ಸೊ ನಮಗೆ ಉಳಿದಂತಹ ಆಪ್ಷನ್ ಯಾವುದು ಅಂತಂದರೆ ಎಸ್, ಆಪ್ಷನ್ ಬಿ, ಪಂಪ ರನ್ನ ಪೊನ್ನ ಅಂತಕ್ಕಂಥದ್ದು 21ನೇ ಪ್ರಶ್ನೆಗೆ ಸರಿ ಉತ್ತರ ಆಗುತ್ತೆ. ಇವರು ರತ್ನತ್ರಯರಾಗಿರುತ್ತಾರೆ. ಓಕೆ, ಇಲ್ಲಿ ರತ್ನತ್ರಯರು ಯಾರ್ಯಾರು ಅಂತ ನಾವು ಹೇಗೆ ನೆನ್ಪಿಟ್ಕೊಳ್ಳೋದು? ಇದರಲ್ಲಿ ಜನ್ನ ಕೂಡ ಬರ್ತಾನೆ. ಓಕೆ, ಇದರಲ್ಲಿ ಹೇಗೆ ನಮಗೆ ಗೊತ್ತಾಗುತ್ತೆ ಅನ್ನೋದಾದಂದರೆ ಇಲ್ಲಿ ನೋಡಿ, ರತ್ನತ್ರಯರುದಲ್ಲಿ ರತ್ನವನ್ನು ತೆಗೆದುಕೊಳ್ಳಿ. ಓಕೆ, ಹಾಗೆ ಇಲ್ಲಿ ನೋಡಿ, ಇದರಲ್ಲಿ ಪ ರ ಅಂತ ಇರ್ತಕ್ಕಂಥದ್ದು. ನಾವಿಲ್ಲಿ ಏನು ಮಾಡ್ಕೊಳ್ಳೋಣ ಅಂತಂದರೆ ನಮ್ಮ ಒಂದು ಸ್ಮಾರ್ಟಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಏನಂತ ಒಂದು ಸೂತ್ರ ನೆನ್ಪಿಟ್ಕೊಳ್ಳೋಣ ಅಂತಂದರೆ ಎಸ್, ರತ್ನದ ಪೇಪರ್ ಅಥವಾ ರತ್ನ ಪೇಪರ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ರತ್ನತ್ರಯರು ಅಂತ ಬಂದ ತಕ್ಷಣ ನಾವು ರತ್ನದ ಪೇಪರ್ ಅಂತಂದರೆ 1 ಪ ಬಂದರೆ ಪಂಪ, 1 ಪ ಬಂದರೆ ಪೊನ್ನ, 1 ಪ ಬಂದರೆ ರನ್ನ. ಓಕೆ, ಇದು ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ 1 ಮಾರ್ಕ್ ನಿಮ್ಮ ಹತ್ರ ಇರುತ್ತೆ. ಓಕೆ, ಇರಲಿ. ಸೊ ಆಗಾಗ ಕೆಲವೊಂದಷ್ಟು ಈ ರೀತಿ ಏನಾದರೂ ಟ್ರಿಕ್ಸ್ ಬಳಸೋದಾದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗಿರ್ತೀನಿ. ಡೋಂಟ್ ವರಿ. ನೆಕ್ಸ್ಟ್ ನೋಡಿ, 22ನೇ ಪ್ರಶ್ನೆ. ಎಸ್, ಆಗಿದ್ರೆ ಸೊಪ್ಪು ಸದೆ ಪದವು ಕೆಳಗಿನ ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂತಕ್ಕಂಥದ್ದು. ಓಕೆ, ಯಾವುದು? ಸೊಪ್ಪು ಸದೆ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಅನ್ನೋದಾದರೆ ಇಲ್ಲಿ ಸೊಪ್ಪು ಸದೆ ಅಂತಕ್ಕಂಥದ್ದು ಜೋಡಿ ನುಡಿ
ಓಕೆ, ಜೋಡಿ ನುಡಿ ಆಗುತ್ತೆ. ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದ್ವಿರುಕ್ತಿ ಅಂತಂದರೆ ದ್ವಿ ಅಂದರೆ 2 ಬಾರಿ, ಉಕ್ತಿ ಅಂದರೆ ಹೇಳುವುದು, 2 ಸಾರಿ ಹೇಳುವಂಥವುಗಳನ್ನು ದ್ವಿರುಕ್ತಿ ಅಂತ ಕರಿತೀವಿ. ಸೊ ಅದಕ್ಕೆ ಅರ್ಥ ಇರುತ್ತೆ. ಆ್ಯಂಡ್ ಅನುಕರಣವ್ಯಯ ಅಂತಂದರೆ ಯಾವ ರೀತಿ ಆ್ಯಸ್ ಇಟ್ ಈಸ್ ಅಂತ ಹೇಳ್ತೀವಲ್ವ, ಕೇಳಿದಂತಹ ಶಬ್ದವನ್ನು ಅದೇ ರೀತಿಯಾಗಿ ಹೇಳುವಂಥದ್ದು, ಇದಕ್ಕೆ ಅರ್ಥ ಇರೋದಿಲ್ಲ. ನೆಕ್ಸ್ಟ್ ಬಂದರೆ ಸಮಾನಾರ್ಥಕ ಅಂತಂದರೆ ಒಂದೇ ಅರ್ಥವನ್ನು ಹೋಲುವಂತಹ 2 ಪದಗಳಾಗಿರುತ್ತೆ. ಎಸ್, ಇಲ್ಲಿ ಸೊಪ್ಪು ಸದೆ ಅಂತಕ್ಕಂಥದ್ದು ಜೋಡಿ ನುಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ 23ನೇ ಪ್ರಶ್ನೆ ನೋಡಿ. ಎಸ್, ವಿದ್ಯಾರ್ಥಿ ಪದವು ಕೆಳಗಿನ ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಥವಾ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ, ಹಾಗೆ ಭಾವನಾಮ ಅಂತಕ್ಕಂಥದ್ದು. ಓಕೆ, ಎಸ್, ಇಲ್ಲಿ ನಾವು ವಿದ್ಯಾರ್ಥಿ ಅಂತಂದರೆ ಯಾವುದನ್ನು ಹೇಳ್ತೀವಿ, ಅವನು ಹುಡುಗನೂ ಆಗಿರ್ತಾನೆ. ಓಕೆ, ವಿದ್ಯಾರ್ಥಿ ಅಂತಂದರೆ ಹುಡುಗಿನೂ ಆಗಿರ್ಬೋದು. ಓಕೆ, ಇಲ್ಲಿ ವಿದ್ಯಾರ್ಥಿ ಅನ್ನೋದು ನಮಗೆ ರೂಢಿಯಿಂದ ಬಂದಿರತಕ್ಕಂಥದ್ದು. ಸೊ ಅವರು ಶಾಲೆಗೆ ಹೋಗ್ತಾರೆ, ಅಭ್ಯಾಸ ಮಾಡ್ತಕ್ಕಂಥವರು ವಿದ್ಯಾರ್ಥಿಗಳು ಆಗಿರ್ತಾರೆ. ಸೊ ಅದರಲ್ಲಿ ಅಂಕಿತ ಅಂತಂದರೆ ಇಟ್ಟಂತಹ ಹೆಸರುಗಳು. ಓಕೆ, ಇಟ್ಟಂತಹ ಹೆಸರಿಗೆ ನಾವು ಅಂಕಿತ ಅಥವಾ ನಾಮಾಂಕಿತ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು, ರಾಮ, ಸೀತಾ ಅಂತ. ಓಕೆ, ಹಾಗೆ ಅನ್ವರ್ಥಕ ನಾಮ ಅಂತಂದರೆ ಅನ್ವರ್ಥಕ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಬಂದಂತಹ ಹೆಸರುಗಳಾಗಿರ್ಬೋದು. ಅವ್ರು ಏನಾದರೂ ಕೆಲಸ ಮಾಡ್ತಾಯಿದ್ರೆ, ಓಕೆ, ಅವರು ಶಿಕ್ಷಕ ವೃತ್ತಿಯನ್ನು ಮಾಡ್ತಾಯಿದ್ರೆ, ಡಾಕ್ಟರ್ ಆಗಿದ್ದರೆ, ಬೇರೆ ಬೇರೆ ಅವ್ರು ಏನು ಕೆಲಸ ಮಾಡ್ತಾರೋ ಅದರ ಮೇಲೆ ಅದು ಹೋಗುವಂಥದ್ದು. ಹಾಗಾಗಿ ನಾವು ಅನ್ವರ್ಥಕ ನಾಮ ಅಂತ ಹೇಳುವಂಥದ್ದು. ಎಸ್, ಭಾವನಾಮ ಅಂತಂದರೆ ಒಂದು ಫೀಲಿಂಗ್ಸಿಗೆ ರಿಲೇಟೆಡ್. ಓಕೆ, ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಎಸ್, ಹಾಗಿದ್ರೆ ನೋಡಿ, ಅಷ್ಟೈಶ್ವರ್ಯ ಪದವು ಈ ಒಂದು ಸಂಧಿಗೆ ಸೇರಿದೆ ಅಂತಕ್ಕಂಥದ್ದು. ವೃದ್ಧಿ ಸಂಧಿ, ಎನ್ ಸಂಧಿ, ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು. ಎಸ್, ಹಾಗಿದ್ರೆ ಇಲ್ಲಿ ಅಷ್ಟೈಶ್ವರ್ಯವನ್ನು ಬಿಡಿಸಿ ಬರೆದಾಗ ಅಷ್ಟ ಅಧಿಕ್ ಐಶ್ವರ್ಯ, ಅಷ್ಟೈಶ್ವರ್ಯ ಅಂತಕ್ಕಂಥದ್ದು. ಓಕೆನಾ? ಸೊ ಇದು ಯಾವುದಾಗತ್ತೆ ಅಂತಂದರೆ ವೃದ್ಧಿ ಸಂಧಿ ಆಗುವಂಥದ್ದು. ಓಕೆ, ಎಸ್, ಹಾಗಿದ್ರೆ ನೆಕ್ಸ್ಟು ಇನ್ನು ಕೊನೆಯ ಪ್ರಶ್ನೆ. ಎಸ್, ಈ ಕೆಳಗಿನವುಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ. ಎಸ್, ನಿಮಗೆ ಸಂಧಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಂಧಿಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಕ್ಲಾಸನ್ನು ಮಾಡಿ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಒಂದೇ ಸಂಧಿ ಅಲ್ಲದೆ ಇರ್ತಕ್ಕಂತಹ ಎಲ್ಲ ಸಂಧಿಗಳ ಬಗ್ಗೆ ವಿತ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸನ್ನು ಸಹ ನೀವು ಅಲ್ಲಿ ಕಾಣ್ತೀರಾ. ಎಸ್, ಹಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು? ಎಸ್, ಸಜಾತಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಸ ಜಾತಿ. ಸ ಅಂದರೆ ಒಂದೇ ಜಾತಿ. ಈಗ ಕಕ್ಕೆ ಕನೆ, ಪಕ್ಕೆ ಪನೆ, ಓಕೆ. ಸೊ ಸ ಇದ್ದರೆ ಸ, ಆ ರೀತಿ ಯಾವ ಪದಗಳಿರುತ್ತೆ ಅವುಗಳನ್ನ ಸಜಾತಿ ಅಂತ ಕರಿತೀವಿ. ವಿಜಾತಿ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಬೇರೆ ಬೇರೆ ಜಾತಿ. ಜಾತಿ ಅಂತಂದರೆ ಇಲ್ಲಿ ಕ್ಯಾಸ್ಟ್ ಅಂತ ಬರೋದಿಲ್ಲ, ಅಕ್ಷರಗಳ ಒಂದು ಜಾತಿ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಅಕ್ಷರ ನೋಡಿ, ಖಕ್ಕೆ ಇಲ್ಲಿ ಶ ಒತ್ತು ಬಂದಿರತಕ್ಕಂಥದ್ದು. ಸೊ ಇದು ಆಗೋದಿಲ್ಲ. ಇಲ್ಲಿ ಸಕ್ಕೆ ತ ಮತ್ತು ರ ಒತ್ತು ಬಂದಿರತಕ್ಕಂಥದ್ದು. ಇಲ್ಲಿ ಕಕ್ಕೆ ಶ ಒತ್ತು ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಕಕ್ಕೆ ಕ ಒತ್ತೆ ಇದೆ, ಪಕ್ಕೆ ಪ ಒತ್ತೆ ಇದೆ. ಸೊ ಇದು ಯಾವುದಾಗತ್ತೆ? ಸಜಾತಿ ಆಗ್ತಕ್ಕಂಥದ್ದು. ಓಕೆನಾ? ಎಸ್, ಇದಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ನಾವು 2017ರ ಒಂದು GPSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಏನು ಪ್ರಶ್ನೆ ಪತ್ರಿಕೆ ಇತ್ತವಲ್ಲ, ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಇನ್ನುಳಿದಂತೆ ಇರ್ತಕ್ಕಂತಹ ಇಂಗ್ಲೀಷ್ಗೆ ರಿಲೇಟೆಡ್, ಸೊ ನಾವು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಸಹ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.